ಕೃಷ್ಣನನ್ನು ನಾವು ದೇವರು ಅಂತ ನೋಡಬೇಕಾ, ಸ್ಟ್ರಾಟಜಿಸ್ಟ್ ಅಂತ ನೋಡಬೇಕಾ, ಅಥವಾ ಅವನೊಬ್ಬ ಸ್ನೇಹಿತ ಅಂತ ನೋಡಬೇಕಾ? ಇಲ್ಲ, ಸ್ನೇಹಿತ ಅಂತ ನೋಡಿ ಅಂತ ಭಾಗವತವೇ ಹೇಳುತ್ತೆ. ಅವಿಜ್ಞಾತ ಸಖ, ನಮಗೆ ತಿಳಿಯದ ಗೆಳೆಯ. ಹಂಗಂದ್ರೆ ಯಾಕೆ? ದೇವರು ನಮಗೆ ಎಲ್ಲವನ್ನ ಮಾಡ್ತಾನೆ, ಆದರೆ ಅವನು ನಮಗೆ ಮಾಡ್ತಾ ಇದ್ದಾನೆ ಅಂತ ಗೊತ್ತಿರಲ್ಲ. ಅವಿಜ್ಞಾತ ಸಖ, ದ್ವಾಸುಪರ್ಣ ಸಯುಜಾ ಸಖಾಯ ಅಂತ ಉಪನಿಷತ್ತಿದೆ. ಅದರದ್ದು ಚಂದದ ಅನುವಾದ ಪುರಂದರದಾಸರು ಮಾಡಿದ್ದಾರೆ. ಹೇಳ್ಬೋದಾ? ಹಕ್ಕಿಗಳೆರಡು ಐದಾವಣ್ಣ, ಹಕ್ಕಿಗಳೆರಡು ಐದಾವಣ್ಣ, ತಿನ್ನದ ಹಕ್ಕಿ ಬಲವಾಗೈತೆ, ಹಣ ತಿಂದಕ್ಕಿ ಬಡವಾಗೈತೆ, ಜಯವಿದೆ ಜಯವಿದೆ ಜಯ ಮನತನಕೆ ಅಂತ. ಈ ಹೃದಯ, ಈ ದೇಹ ಅನ್ನೋ ಮರದಲ್ಲಿ ಎರಡು ಹಕ್ಕಿಗಳಿದೆ, ಒಂದು ಜೀವಾತ್ಮ, ಇನ್ನೊಬ್ಬ ಪರಮಾತ್ಮ. ಒಬ್ಬ ಕರ್ಮಫಲವನ್ನು ಉಣ್ಣುತ್ತಾನೆ, ಇನ್ನೊಬ್ಬ ಉಣ್ಣುವುದಿಲ್ಲ. ಉಣ್ಣದೇ ಅವನು ಬಲಿಷ್ಠನಾಗಿದ್ದಾನೆ, ಉಂಡು ಇವನು ದುರ್ಬಲನಾಗಿದ್ದಾನೆ. ಏನು ಮಾಡ್ಬೇಕು ಹಂಗಿದ್ರೆ ಅಂತ ಅಲ್ಲ, ಅದೇ ಆ ಗೆಳೆಯ ಅಂತ, ನೀವು ಗೆಳೆಯ ಅಂತ ನೋಡು ಗೆಳೆಯ, ಯಾಕಂದ್ರೆ ಇದನ್ನೆಲ್ಲ ಒದಗಿಸಿದ್ದಾನೆ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.